ಉತ್ತರ ಪ್ರದೇಶದ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾನೆ ಅಜಯ್ ರಾಯ್ ಅಂತ. ಈತ ಏನು ಮಾಡಿದ್ದಾನೆ ಅಂದರೆ ರೆಫೇಲ್ನ ಒಂದು ಆಟಿಕೆಯನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಇವಾಗ ಮೆಣಸಿನ್ಕಾಯಿ ಎಲ್ಲ ಪೋಣಿಸಿ ನಿಂಬೆಹಣ್ಣು ಪೋಣಿಸಿ ಮಸಿಯನ್ನು ಹಿಡಿದ್ಬಿಟ್ಟು ದೃಷ್ಟಿ ಕಟ್ತೀವಲ್ಲ, ಆ ರೀತಿಯಾಗಿದೆ. ಇಂಥ ಅವಿವೇಕಿ ನಾಯಕರಿಂದನೇ ಇವತ್ತು ದೇಶದ ಮರ್ಯಾದೆ ಎಲ್ಲ ಕಡೆಗೆ ಹಾಳಾಗಿ 3 ಕಾಸಿಗೆ ಹರಾಜಾಗ್ತಾ ಇರ್ತಕ್ಕಂಥದ್ದು. ಭಾರತ ತೆಗೆದುಕೊಂಡಿರುವಂತಹ ಬಿಗಿ ಭದ್ರತೆಯನ್ನು ನೋಡಿ, ಬಿಗಿ ಕ್ರಮಗಳನ್ನು ನೋಡಿ ಪಾಕಿಸ್ತಾನದ ಸಂಸದರು ಇವತ್ತು ಮಾಡ್ಕೊಳೋಂಥ ಹಂತದಲ್ಲಿರೋದು. ಯುದ್ಧ ಏನಾದರೂ ಶುರುವಾಗೋದ್ರೆ ನಾನು ಲಂಡನ್ಗೆ ಪಲಾಯನ ಮಾಡ್ತೀನಿ ಅಂತ ಹೇಳಿರೋದು. ಮುಲ್ಲಾ ಮುನೀರ ಏನು ಮಾಡಿದ್ದಾನೆ ಅಂದರೆ ಅವನ ಫ್ಯಾಮಿಲಿನ ಅವಾಗಲೇ ಅವ್ನು ಕೊಂಡ್ಕೊಂಡಿರೋಂಥ ಫಾರ್ಮ್ ಹೌಸ್ ಲಂಡನ್ನಲ್ಲಿ ಶಿಫ್ಟ್ ಮಾಡಿಬಿಟ್ಟಿದ್ದಾನೆ. ಅಲ್ಲಿ ಇಲ್ಲವೇ ಇಲ್ಲ ಮುಲ್ಲಾ ಮುನೀರನ ಫ್ಯಾಮಿಲಿ. ಯುದ್ಧ ಅಂದರೆ ಏನು, ಕೇವಲ ಪರಮಾಣು ಬಾಂಬ್ ಹಾಕ್ಬಿಡ್ಬೇಕು, ಇಲ್ಲ ಎಲ್ಲರದು ಪ್ರಾಣಹಾನಿ ಮಾಡಿಬಿಡ್ಬೇಕು, ದೇಶದ ಆರ್ಥಿಕತೆನ ಹಾಳು ಮಾಡಬೇಕು ಅಂತ ಅಲ್ಲ. ರಾಜತಾಂತ್ರಿಕವಾಗಿ ಏನೇನು ಕ್ರಮಗಳನ್ನ ತಗೊಂಡಿದ್ದಾರೆ. ಅದಾದಮೇಲೆ ಸೂಕ್ತ ಸಮಯ ನೋಡಿ ಕೊಟ್ಟರೆ ಶತ್ರುಶೇಷ ಅನ್ನೋದು ನಿರ್ಣಾಮ ಆಗಬೇಕು. ಆ ಮಟ್ಟಕ್ಕೆ ಇವತ್ತು ಭಾರತ ಸರ್ಕಾರ ಒಂದು ಆಕ್ರಮಣಶಾಲಿ ಧೋರಣೆಯನ್ನು ಹೊಂದಿರತಕ್ಕಂಥದ್ದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ರೆಫೇಲ್ ಜೆಟ್ಗೆ ಮೆಣಸಿನ್ಕಾಯಿ ನಿಂಬೆಹಣ್ಣು ಕಟ್ಬಿಟ್ರ ಮೋದಿಜಿಯವರು. ಏನಪ್ಪ ಇದು ವಿಷಯ? ನಾನಿವತ್ತು ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಕಡೆಗೆ ಪರಮಾಣು ಶಕ್ತಿಯನ್ನು ಹೊಂದಿರುವಂತಹ ಪಾಕಿಸ್ತಾನದ ವಿರುದ್ಧ ಇವತ್ತು ಯುದ್ಧ ಸನ್ನದ್ಧವಾಗಿ ಭಾರತ ನಿಂತಿದೆ. ಅದಕ್ಕೆ ಏನೆಲ್ಲ ಕ್ರಮಗಳು ತಗೋಬೇಕೋ ಎಲ್ಲವನ್ನು ತಗೊಳ್ತಾ ಹೋಗ್ತಾ ಇದೆ. ಆದರೆ ಕೆಲವ್ರಿಗೆ ಬರೀ ವ್ಯಂಗ್ಯ ಮಾಡೋದೇ ಒಂದು ಉದ್ದೇಶ ಆಗಿ ಕಂಡು ಬರ್ತಾ ಇದೆ. ಅದರೊಳಗಾಗೂ ಕಾಂಗ್ರೆಸ್ ನಾಯಕರಿಗಂತೂ ಎಲ್ಲಿಲ್ಲದೆ ಇರೋವಂಥ ಬೇಗುದಿ. ಇವ್ರಿಗೇನಂದರೆ ಯುದ್ಧ ಅಂದರೆ ಏನಂದರೆ ಹೋಗ್ಬಿಡ್ಬೇಕು, ಅಲ್ಲೇನೋ ಬಾಂಬ್ ಹಾಕಿ ಹೊಡೆದ್ಬಿಡ್ಬೇಕು, ಒಂದಷ್ಟು ಜೀವಗಳ ಹಾನಿ ಆಗಿಬಿಡ್ಬೇಕು, ಅಷ್ಟೇ ಇವ್ರ ಮನಸ್ಸಲ್ಲಿರೋದು. ಈ ಕಡೆಗೆ ಕೆಲವರು ಸಿ ಎಮ್ಗಳು ಹೇಳ್ತಾರೆ ಯುದ್ಧನೇ ಬೇಡ ಅಂತ ಹೇಳ್ತಾರೆ, ಆಮೇಲೆ ಸಮರ್ಥನೆ ಮಾಡ್ತಾರೆ, ತಿಪ್ಪೆ ಸಾರಿಸ್ತಾರೆ. ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರ ಏನು ನಿರ್ಧಾರ ತೊಗೊಳುತ್ತೋ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳ್ತಾರೆ. ವಿದೇಶದಲ್ಲಿ ಕೂತ್ಕೊಂಡು ಮೊನ್ನೆನೂ ಹೇಳಿದ್ದಾರೆ ರಾಮ ಕಾಲ್ಪನಿಕ ವ್ಯಕ್ತಿ, ಪೌರಾಣಿಕ ಪಾತ್ರ ಅಷ್ಟೇ ಅಂತ ಹೇಳುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದಿರಲಿ ಹೆಂಗೂ. ಇವಾಗ ನಾವು ರಾಫೇಲ್ ಜೆಟ್ ವಿಷಯಕ್ಕೆ ಬಂದ್ಬಿಡೋಣ. ರಾಫೇಲ್ ಜೆಟ್ ವಿಷಯಕ್ಕೆ ಬರೋದಾದರೆ ನೋಡಿ, ಇದಕ್ಕೆ ಮುಂಚೆ ಒಂದು ಘಟನೆಯನ್ನು ನಿಮ್ಗೆ ಹೇಳಿದ್ರೆ ಈ ಘಟನೆಯ ಒಂದು ಆಳ ಎಷ್ಟಿದೆ ಅನ್ನೋದು ಅರ್ಥ ಆಗ್ಬೋದು. ಇವತ್ತು ಜೈಶಂಕರ್ ಇವರು ವಿದೇಶಾಂಗ ಸಚಿವರು ಇವತ್ತು ಯಾವ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ, ಅತ್ಯಂತ ಪ್ರಬಲ ರಾಷ್ಟ್ರಗಳು ಇವತ್ತು ಭಾರತದ ಪರವಾಗಿ ದ್ವಿಮುಖ ನೀತಿಯನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದು. ಅಂದರೆ ನೀವೇನು ಮಾಡಿ ನಾವು ನಿಮ್ಮ ಪರ ಇದ್ದೀವಿ ಅಂತ ಹೇಳೋದು, ಆದರೆ ವಿಶ್ವಸಂಸ್ಥೆಯಲ್ಲಿ ಒಮ್ಮತದ ವಿಷಯ ಬಂದಾಗ ಭಾರತ ರಷ್ಯಾದ ಒಂದು ಜೊತೆಗೂಡಿ ದೃಢ ನಿರ್ಧಾರಗಳನ್ನ ತಗೊಳುತ್ತೆ, ರಷ್ಯಾದಿಂದ ತೈಲವನ್ನು ಆಮದು ಮಾಡ್ಕೊಳ್ಳುತ್ತೆ, ತನ್ಮುಖೇನ ಪ್ರಾಫಿಟನ್ನು ಮಾಡ್ಕೊಳ್ಳುತ್ತೆ, ಲಾಭವನ್ನು ಮಾಡ್ಕೊಳ್ಳುತ್ತೆ ಅನ್ನೋ ದೃಷ್ಟಿಯಿಂದ ಪಾಶ್ಚಿಮಾತ್ಯ ದೇಶಗಳಾಗಿರುವಂಥ ಯುರೋಪ್ ದೇಶಗಳು ಇವತ್ತು ಅವ್ರದ್ದೇ ದೇಶಗಳಲ್ಲಿ ಎಷ್ಟೋ ದೇಶಗಳಲ್ಲಿ ಭಯೋತ್ಪಾದನೆ ಉರಿತಾ ಇದೆ. ನಿರಾಶ್ರಿತರನ್ನೆಲ್ಲ ಒಳಗಡೆ ಬಿಟ್ಕೊಂಡು ಇವತ್ತು ಅದನ್ನು ಸಮರ್ಥನೆ ಮಾಡ್ಕೊಳಕ್ಕಾಗದೆ ಇವರು ಇವತ್ತು ದ್ವಿಮುಖ ನೀತಿಯನ್ನು ಅನುಸರಣೆ ಮಾಡೋದ್ರ ಮುಖಾಂತರ ಭಾರತವನ್ನು ಅಂತಾರಾಷ್ಟ್ರೀಯ ರಾಜತಾಂತ್ರಿಕವಾಗಿ ಪೆಟ್ಟನ್ನು ಕೊಡುವಂತಹ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಕೆಲವು ಪಾಶ್ಚಿಮಾತ್ಯ ರಾಷ್ಟ್ರಗಳು. ಅಂದರೆ ಭಾರತ ಇಲ್ಲಿ ಏನು ನಿರ್ಧಾರ ಮಾಡ್ತಾ ಇದೆ ಅಂತಂದರೆ, ರಾಜತಾಂತ್ರಿಕ ಹೊಡೆತಗಳ ಮುಖಾಂತರ IMF ಅಂತ ಇದೆ ಕಣ್ರಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂಗ್ ಅಂತಿದೆ, ಅದ್ರ ಮುಖಾಂತರ ಇವತ್ತು ಪಾಕಿಸ್ತಾನಕ್ಕೆ ಸರಿಯಾದ ಪೆಟ್ಟನ್ನು ಕೊಡಬೇಕು ಅಂತಿರೋದು. ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದರೆ ಪ್ರತಿಯೊಂದು ದೇಶಕ್ಕೂ ಸಾಲವನ್ನು ಕೊಡ್ತಾರೆ IMF ಮುಖಾಂತರ. ಅದಕ್ಕೆ ಕೆಲವು ಷರತ್ತುಗಳಿರುತ್ತೆ. ಷರತ್ತುಗಳೇನು ಅಂತ ಹೇಳಿದ್ರೆ, ಅವರು ಕೊಟ್ಟಂಥ ಸಾಲ ವಾಪಸ್ ಬರೋದಕ್ಕೆ ಅವ್ರಿಗೆ ಗ್ಯಾರಂಟಿ ಬೇಕಲ್ಲ. ಇವಾಗ ನಾನು ಹೋಗಿ 1 ಲಕ್ಷ ಸಾಲ ಕೇಳಿದ್ರೆ ಗ್ಯಾರಂಟಿ ಕೇಳ್ತಾರೆ. ಹಂಗಾಗಿ ಅವರು ಕೆಲವು ನಿಯಮಗಳನ್ನ ಇಡ್ತಾರೆ. ಅದಕ್ಕೆ ಎಲ್ಲ ರಾಷ್ಟ್ರಗಳು ಕೂಡ ಮತವನ್ನು ಚಲಾಯಿಸಿ ಕೊಡಬೇಕು, ಈ ಥರ ಇರುತ್ತೆ. ಅಂದರೆ ಅದರಲ್ಲಿ 50%ಗಿಂತ ಹೆಚ್ಚಿನ ಮತದಾನ ಆದಾಗ ಮಾತ್ರ ಆ ದೇಶಕ್ಕೆ ಸಾಲನ ಕೊಡ್ತದೆ IMF ಅವರು. ಹಾಗಾಗಿ ಇವತ್ತು ಭಾರತ ಅದನ್ನು ಪ್ರಬಲವಾಗಿ ವಿರೋಧ ಮಾಡುವಂಥ ಒಂದು ಪ್ರಯತ್ನದಲ್ಲಿ ತೊಡಗಿದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಇವತ್ತೇನೋ ಒಂದಷ್ಟು $1 ಬಿಲಿಯನ್ ಸಾಲವನ್ನು ಕೊಟ್ಬಿಡ್ತಾರೆ IMF ಅವರು. ಅಂದರೆ ಅವರೇನು ಸುಮ್ಮನೆ ಕೊಡಲ್ಲ, ಅಲ್ಲಿ ಟ್ಯಾಕ್ಸನ್ನು ಜಾಸ್ತಿ ಮಾಡಬೇಕು, ವಿದ್ಯುತ್ ಬಿಲ್ಲನ್ನು ಜಾಸ್ತಿ ಮಾಡಬೇಕು. ಅಂದರೆ ಒಂದೇ ಸತಿನೂ ಕೊಡಲ್ಲ, 3 ತಿಂಗಳಿಗೆ 6 ತಿಂಗಳಿಗೆ ಇಷ್ಟಿಷ್ಟು ದುಡ್ಡನ್ನು ಕೊಟ್ಕೊಂಡು ಹೋಗ್ತಾರೆ ಅವ್ರು ಕೇಳಿರೋಷ್ಟು ಸಾಲನ. ಆದರೆ ಅದಕ್ಕೆ ಮರುಪಾವತಿ ಮಾಡೋದಕ್ಕೋಸ್ಕರ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡ್ತಾರೆ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವಂಥ ಪಾಕಿಸ್ತಾನ ಮೈಗೆಲ್ಲ ಬ್ಯಾಂಡೇಜ್ ಹಾಕ್ಕೊಂಡಿರುವಂಥ ಈ ಸುಸಂದರ್ಭದಲ್ಲಿ ಹೆಚ್ಚಿನ ಒಂದು ನಂಬಲು ಅರ್ಹವಾದಂಥ ಮಾಹಿತಿಯ ಪ್ರಕಾರ
ಪಾಕಿಸ್ತಾನದ ಬಳಿ ಕೇವಲ 4 ದಿನ ಯುದ್ಧ ಮಾಡೋಷ್ಟು ಸಾಮಗ್ರಿಗಳು ಇಲ್ಲ, ಮದ್ದುಗುಂಡುಗಳು ಇಲ್ಲ ಅಂತ ಹೇಳುವಾಗ ಅಲ್ಲಿ ಕ್ವಾಜಾ ಅವರಿದ್ದಾರಲ್ಲ ವಿದೇಶಾಂಗ ಸಚಿವರು, ಅವ್ರು ಏನು ಹೇಳ್ತಾ ಇದ್ದಾರೆ ಸ್ವಾಮಿ, ಸಿಂಧೂ ನದಿ ಒಪ್ಪಂದವನ್ನು ಬ್ಯಾನ್ ಮಾಡಿದ್ದಕ್ಕೋಸ್ಕರ ಪರಮಾಣು ಬಾಂಬ್ ಹಾಕ್ಬಿಡ್ತೀನಿ ಅಥವಾ ಇರೋವಂಥ ಎಲ್ಲ ಡ್ಯಾಮ್ಗಳನ್ನು ಒಡೆದಾಕ್ತೀನಿ ಅನ್ನೋಂಥ ಬೆದರಿಕೆಯನ್ನು ಒಡ್ಡುತ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಮೋದಿ ಸರ್ಕಾರ ದಿಟ್ಟವಾದ ನಿರ್ಧಾರವನ್ನು ತಗೊಂಡು ಝೇಲಂ ನದಿ ನೀರನ್ನು ನಿಲ್ಸಕೊಟ್ಟಿದ್ದಾರೆ. ಪಂಜಾಬ್ ಪ್ರಾಂತ್ಯಕ್ಕೆ ಹೋಗೋ ನೀರನ್ನು ಮೊನ್ನೆ ನಿಲ್ಲಿಸಿದ್ದು ಒಂದಾಯಿತು, ಕಿಶನ್ ಗಂಗಾದು, ಇವತ್ತು ಝೇಲಂ ನದಿದೂ ನಿಲ್ಸಕೊಟ್ಟಿದ್ದಾರೆ. ಈ ಥರ ದೃಢ ನಿರ್ಧಾರಗಳು ತಗೊಳ್ತಾ ಇರುವಂಥ ಸುಸಂದರ್ಭದಲ್ಲಿ ಈ ಕಾಂಗ್ರೆಸ್ನ ಇಬ್ಬಗೆಯ ನೀತಿ ಹೆಂಗಿದೆ, ದ್ವಿಮುಖ ನೀತಿ ಅಂತ ಹೇಳಿದ್ರೆ ಏನು ಹೇಳಬೇಕೋ ಅದೆಲ್ಲ ಹೇಳ್ಬಿಡೋದು, ಎಷ್ಟು ಅವಮಾನ ಮಾಡಬೇಕೋ ಮಾಡಿಬಿಡೋದು. ಆಮೇಲೆ ನಾನು ಹೇಳೇ ಇಲ್ಲ, ನಾನು ಆ ರೀತಿಯಾಗೆಲ್ಲ ಹೇಳಿದ್ದು ಎಚ್ಚರಿಕೆ ಕೊಡೋದಕ್ಕೆ ಮಾಡಿದೆ, ಒಂದು ಸಂದೇಶ ರವಾನೆ ಮಾಡೋಕ್ಕೆ ಮಾಡಿದೆ ಅಂತ ಹೇಳೋದು. ಹಾಗಾಗಿ ಈ ಉತ್ತರ ಪ್ರದೇಶದ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾನೆ ಅಜಯ್ ರಾಯ್ ಅಂತ, ಈತ ಏನು ಮಾಡಿದ್ದಾನೆ ಅಂದರೆ ರೆಫೇಲ್ನ ಒಂದು ಆಟಿಕೆಯನ್ನು ತೊಗೊಂಬಿಟ್ಟು ಅದಕ್ಕೆ ನಾವು ಇವಾಗ ಮೆಣಸಿನ್ಕಾಯಿ ಎಲ್ಲ ಪೋಣಿಸಿ ನಿಂಬೆಹಣ್ಣು ಪೋಣಿಸಿ ಮಸಿಯನ್ನು ಹಿಡಿದ್ಬಿಟ್ಟು ದೃಷ್ಟಿ ಕಟ್ತೀವಲ್ಲ ಆ ರೀತಿಯಾಗಿದೆ. ಈ ರೆಫೇಲ್ ಆಟಿಕೆಗೆ ನಿಂಬೆಹಣ್ಣು ಕಟ್ಟಿರುವಂಥ ಈ ಕಾಂಗ್ರೆಸ್ ಅಧ್ಯಕ್ಷನಿಗೆ ತಲೆಯಲ್ಲಿ ಬುದ್ಧಿ ತುಂಬಿದೆಯೋ ಇಲ್ವಾ ಅಥವಾ ಸಗಣಿ ತುಂಬಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಭಾರತ ತೆಗೆದುಕೊಂಡಿರುವಂತಹ ಬಿಗಿ ಭದ್ರತೆಯನ್ನು ನೋಡಿ, ಬಿಗಿ ಕ್ರಮಗಳನ್ನು ನೋಡಿ ಪಾಕಿಸ್ತಾನದ ಸಂಸದರು ಇವತ್ತು ಮಾಡ್ಕೊಳೋ ಅಂಥ ಹಂತದಲ್ಲಿರೋದು. ಯುದ್ಧ ಏನಾದರೂ ಶುರುವಾಗೋದ್ರೆ ನಾನು ಲಂಡನ್ಗೆ ಪಲಾಯನ ಮಾಡ್ತೀನಿ ಅಂತ ಹೇಳಿರೋದು. ಮುಲ್ಲಾ ಮುನೀರ ಏನು ಮಾಡಿದ್ದಾನೆ ಅಂದರೆ ಅವನ ಫ್ಯಾಮಿಲಿನ ಅವಾಗಲೇ ಅವ್ನು ಕೊಂಡ್ಕೊಂಡಿರೋವಂಥ ಫಾರ್ಮ್ ಹೌಸು ಲಂಡನ್ನಲ್ಲಿ ಶಿಫ್ಟ್ ಮಾಡಿಬಿಟ್ಟಿದ್ದಾನೆ, ಅಲ್ಲಿ ಇಲ್ಲವೇ ಇಲ್ಲ ಮುಲ್ಲಾ ಮುನೀರನ ಫ್ಯಾಮಿಲಿ. ಹಾಗಾಗಿ ಈ ಸಾಂಸದನಿಗೆ, ಈ ತಲೆಯಲ್ಲಿ ಬುದ್ಧಿ ಇಲ್ಲದೆ ಇರುವಂಥ ಸಾಂಸದನಿಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಯುದ್ಧ ಆದರೆ ಆ ದೇಶನ ಸಂರಕ್ಷಣೆ ಮಾಡಬೇಕಾಗಿರುವಂಥ ರಾಜಕರ್ತರು ಇರ್ಬೋದು ಅಥವಾ ಸೇನಾ ಮುಖ್ಯಸ್ಥರಿರ್ಬೋದು, ಸೈನಿಕರಿರ್ಬೋದು, ಅವರೇ ರಾಜೀನಾಮೆ ಕೊಟ್ಟು ಯುದ್ಧಕ್ಕೆ ಬೆನ್ನು ಹಾಕಿ ಓಡೋಗ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ನೀವು ಇವತ್ತು ಬಲಾಢ್ಯವಾಗಿರುವಂತಹ, ಇವತ್ತು ಒಂದು ಹನಿ ರಕ್ತವು ಕೆಳಗಡೆ ಬೀಳಬಾರ್ದು ಅಂತ ನಿರ್ಧಾರವನ್ನು ಮಾಡಿ ಇಡೀ ವಿಶ್ವಕ್ಕೆ ಒಂದು ದಿಟ್ಟವಾದ ಸಂದೇಶವನ್ನು ಕೊಡೋದ್ರ ಮುಖಾಂತರ ಕಾರ್ಯಪ್ರವೃತ್ತವಾಗಿರುವಂಥ ಹೆಮ್ಮೆಯ ಭಾರತೀಯ ಸೇನೆ, ಅದರೊಳಗಾಗಿಯೂ ಹೆಮ್ಮೆಯ ಪ್ರಧಾನಮಂತ್ರಿಗಳ ಮೇಲೆ ನೀವು ಇವತ್ತು ವ್ಯಂಗ್ಯವನ್ನು ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮಲ್ಲಿ ನೈತಿಕತೆ ಉಳಿದಿದೆಯಾ ಅನ್ನೋಂಥ ಪ್ರಶ್ನೆನ ಈ ಅಜಯ್ ರಾಯ್ ಅಂತ ಹೇಳುವಂಥ ಕಾಂಗ್ರೆಸ್ ಅಧ್ಯಕ್ಷ ತನ್ನ ಮುಂದೆ ಇಟ್ಕೊಳ್ಬೇಕು. ಅಂದರೆ ಇವರು ಬಿಂಬಿಸ್ಲಿಕ್ಕೆ ಹೊರಟಿರೋದೇನು, ಈ ಮೂಲಕ ವ್ಯಂಗ್ಯ ಮಾಡ್ತಾ ಇರೋದೇನು ಅಂತಂದರೆ, ಮೇಲೆಲ್ಲ ಹೇಳಿದಂಥ ಘಟನೆಗಳನ್ನು ನೀವು ಆಧಾರವಾಗಿ ಇಟ್ಕೊಂಡು ನೋಡಿ, ವಿದೇಶಾಂಗ ಸಚಿವರಿಗೆ ಗೊತ್ತಿದೆ, ರಾಷ್ಟ್ರದ ಭದ್ರತಾ ಸಲಹೆಗಾರರಿಗೆ ಗೊತ್ತಿದೆ, ಪ್ರಧಾನಮಂತ್ರಿಗಳಿಗೆ ಗೊತ್ತಿದೆ, ರಕ್ಷಣಾ ಸಚಿವರಿಗೆ ಗೊತ್ತಿದೆ, ಇವರೆಲ್ಲರಿಗಿಂತೂ ಬಹುಮುಖ್ಯವಾಗಿ ಭಾರತೀಯ ಸೇನೆಗೆ ಗೊತ್ತಿದೆ ಯಾವಾಗ ಯುದ್ಧವನ್ನು ಮಾಡಬೇಕು ಅನ್ನೋದು. ಶತ್ರುವನ್ನು ಸಕಾಲ ನೋಡಿ ಮಟ್ಟ ಹಾಕಬೇಕೇ ಹೊರತು ಕಾಂಗ್ರೆಸ್ಸಿಗರು ದೊಂಬರಾಟ ನೋಡಬೇಕು, ಹೆಂಗಾದರೂ ಮಾಡಿ ಮೋದಿಜಿಯವ್ರನ್ನ ಒಂದು ಮುಜುಗರಕ್ಕೀಡು ಮಾಡಬೇಕು ಅಂತ ವ್ಯಂಗ್ಯ ಮಾಡ್ತಾಯಿದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಮೋದಿಯವರು. ಹಂಗಾಗಿ ಈತ ಒಂದು ರೆಫೇಲ್ನ ಆಟಿಕೆಯನ್ನು ಇಟ್ಕೊಂಡು ಅದಕ್ಕೆ ನಿಂಬೆಹಣ್ಣು ಪೋಣಿಸ್ಬಿಟ್ಟು, ಮೆಣಸಿನ್ಕಾಯಿನ ಪೋಣಿಸ್ಬಿಟ್ಟು, ಮಸಿ ಹಿಡಿದ್ಬಿಟ್ಟು ರೆಫೇಲ್ ಜೆಟ್ಗಳನ್ನೇನೋ ಖರೀದಿ ಮಾಡ್ಕೊಂಬಂದ್ರಿ, ಪಾಕಿಸ್ತಾನವನ್ನು ನಿರ್ನಾಮ ಮಾಡ್ತೀವಿ ಅಂತ ಹೇಳಿದ್ರಿ, ಎಲ್ಲೋಯ್ತು ನಿಮ್ಮ ಯುದ್ಧ, ಅದಕ್ಕೆ ಎಲ್ಲ ರೆಫೇಲ್ ಜೆಟ್ಗೂ ನಿಂಬೆಹಣ್ಣು ಕಟ್ಬಿಡಿ ಅಂತ ಇವತ್ತು ವ್ಯಂಗ್ಯವನ್ನು ಆಡಿರ್ತಕ್ಕಂಥದ್ದು. ಇಂಥ ಅವಿವೇಕಿ ನಾಯಕರಿಂದನೇ ಇವತ್ತು ದೇಶದ ಮರ್ಯಾದೆ ಎಲ್ಲ ಕಡೆಗೆ ಹಾಳಾಗಿ 3 ಕಾಸಿಗೆ ಹರಾಜಾಗ್ತಾ ಇರ್ತಕ್ಕಂಥದ್ದು. ಈ ಅವಿವೇಕಿ ಅಧ್ಯಕ್ಷನಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಯುದ್ಧ ಅಂದರೆ ಏನು ಕೇವಲ ಪರಮಾಣು ಬಾಂಬ್ ಹಾಕ್ಬಿಡ್ಬೇಕು, ಇಲ್ಲ ಎಲ್ಲರದ್ದು ಪ್ರಾಣಹಾನಿ ಮಾಡಿಬಿಡ್ಬೇಕು, ದೇಶದ ಆರ್ಥಿಕತೆನ ಹಾಳು ಮಾಡಬೇಕು ಅಂತ ಅಲ್ಲ. ರಾಜತಾಂತ್ರಿಕವಾಗಿ ಏನೇನು ಕ್ರಮಗಳನ್ನ ತಗೊಂಡಿದ್ದಾರೆ. ಅದಾದಮೇಲೆ ಸೂಕ್ತ ಸಮಯ ನೋಡಿ ಕೊಟ್ಟರೆ ಶತ್ರುಶೇಷ ಅನ್ನೋದು ನಿರ್ಣಾಮ ಆಗಬೇಕು. ಆ ಮಟ್ಟಕ್ಕೆ ಇವತ್ತು ಭಾರತ ಸರ್ಕಾರ ಒಂದು ಆಕ್ರಮಣಶಾಲಿ ಧೋರಣೆಯನ್ನು ಹೊಂದಿರತಕ್ಕಂಥದ್ದು. 1960ನೇ ಇಸ್ವಿಯಿಂದನೂ ಇತ್ತಲ್ಲಪ್ಪ ಸಿಂಧೂ ನದಿದು ಒಪ್ಪಂದ, ಅವಾಗ ನಿಮ್ಮ ಸರ್ಕಾರ ಯಾಕೆ ಮಾಡಲಿಲ್ಲ? 10 ವರ್ಷ ನಿಮ್ಮದೇ ಮನಮೋಹನ್ ಸಿಂಗ್ ಅವರು ಇದ್ರಲ್ಲ, ಹೋಗಿರೋ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ ಅವತ್ತೆಲ್ಲ ನೀವು ಯಾಕೆ ಮಾಡಲಿಲ್ಲ? ಹಂಗಾಗಿ ಇವತ್ತು ದಿಟ್ಟವಾಗಿ ದೇಶದ ರಕ್ಷಣೆಗೆ ಮುಂದಾಗಿರುವಂಥ ಪ್ರಧಾನಮಂತ್ರಿಗಳ ಬಗ್ಗೆ ವ್ಯಂಗ್ಯವಾಡುವುದರ ಬದಲು ನಿಮ್ಮ ಕೊಳಕು ಮನಸ್ಥಿತಿಯನ್ನು ತೊಳ್ಕೊಳ್ಬೇಕು ಅನ್ನೋವಂಥ ಉದ್ದೇಶವನ್ನು ಈ ರೀತಿ ವ್ಯಂಗ್ಯ ಮಾಡುವ ಎಲ್ಲ ಪಕ್ಷದ ರಾಜಕಾರಣಿಗಳು ಕೊಡೋದ್ರ ಮುಖಾಂತರ ಆಟೋವಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿ ವಿ ವಿಕ್ರಮವನ್ನು
ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.